ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಪೂರ್ಣಿಮಾ. ನಿನ್ನೆ ಗುರುವಾರ ಮಠಕ್ಕೆ ಕೂಡ ಹೋಗಿದ್ವಿ. ನಿನ್ನೆ ಸಂಜೆ ಇದ್ದಂತಹ ಸೇವೆ ಹೇಗಿತ್ತು ಅನ್ನುವಂಥ ಒಂದು ವಿಡಿಯೋನ ಇವತ್ತು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಗುರುವಾರದ ವಿಶೇಷವಾದಂಥ ಅಲಂಕಾರ ಸೇವೆಗಳ ಬಗ್ಗೆ ಇವತ್ತಿನ ವಿಡಿಯೋಲಿ ನೀವು ನೋಡ್ಬೋದು. ಈ ವಿಡಿಯೋನ ನೋಡೋಕ್ಕೂ ಮುಂಚೆ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ಲೈಕನ್ ಮರಿದಲ್ಲೇ ಕ್ಲಿಕ್ ಮಾಡಿ. ಇದರಿಂದ ಹೊಸ ಹೊಸ ವೀಡಿಯೋಸ್ ಬಂದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ. ಪ್ರತಿ ಗುರುವಾರ ತಪ್ಪದೆ ರಾಯರ ಮಠಕ್ಕೆ ಹೋಗಿ ರಾಯರ ದರ್ಶನವನ್ನು ಮಾಡ್ಕೊಂಬರ್ತೀವಿ. ಏಕೆಂದರೆ ವೃಂದಾವನದ ದರ್ಶನ ಮಾಡೋದ್ರಿಂದ ಎಷ್ಟೋ ದುರಿತಗಳು ನಿವಾರಣೆ ಆಗುತ್ತೆ. ಹಾಗಾಗಿ ಪ್ರತಿ ಗುರುವಾರ ಮಿಸ್ ಮಾಡದೆ ಹೋಗ್ತೀವಿ. ಬೆಳಗ್ಗೆ ಹೋಗೋಕ್ಕಾಗಲಿಲ್ಲ, ಹಾಗಾಗಿ ಸಂಜೆ ಸೇವೆ ಇತ್ತಲ್ಲ, ಹಾಗಾಗಿ ಸೇವೆಗೆ ಹೋಗಿದ್ದು. ವಿಡಿಯೋನ ಎಂಡ್ ತನಕ ನೋಡಿ. ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದೆ ನಾನು ಕೂಡ ಸೇವೆಯಲ್ಲಿ ಅವ್ರ ಜೊತೆ ಹಾಡಬೇಕು ಅಂತ. ಆ ಒಂದು ಅವಕಾಶ ನೆನ್ನೆ ಸಿಕ್ತು. ನಾನು ಕೂಡ ನೆನ್ನೆ ಅವ್ರ ಜೊತೆ ತೂಗಿರೆ ರಾಯರ ಹಾಡನ್ನು ಅವ್ರ ಜೊತೆ ಹಾಡಿದೆ. ತುಂಬಾ ಖುಷಿ ಅಂತ ಅನ್ನಿಸ್ತು.
ರಾಯರ ಮಠಕ್ಕೆ ಹೋಗೋದೇ ಆಗಿರ್ಬೋದು, ಅಲ್ಲಿ ಸೇವೆ ಮಾಡೋದೇ ಆಗಿರ್ಬೋದು, ನಿಜವಾಗ್ಲೂ ಅದು ಒಂದು ಪುಣ್ಯದ ಕೆಲಸ. ಇಷ್ಟು ನಾವು ರಾಯರ ಮಠದಲ್ಲಿ ಸೇವೆಯನ್ನು ಸಲ್ಲಿಸ್ತೀವಿ, ಅದಕ್ಕೆ ನಿಜವಾಗ್ಲೂ ರಾಯರಿಂದ ಅನುಗ್ರಹ ಖಂಡಿತವಾಗ್ಲೂ ಸಿಕ್ಕುತ್ತೆ. ಸಾಧ್ಯವಾದಷ್ಟು ನಾವು ರಾಯರ ಮಠದಲ್ಲೇ ಕಾಲ ಕಳಿತೀವಿ, ಯಾಕೆಂದರೆ ಆ ಒಂದು ಸನ್ನಿಧಾನದಲ್ಲಿ ಇರುವಂಥ ನೆಮ್ಮದಿ, ಶಾಂತಿ ಮತ್ತೆಲ್ಲೂ ಸಿಕ್ಕೋದೇ ಇಲ್ಲ. ಅಷ್ಟು ಒಂದು ಪಾಸಿಟಿವ್ನೆಸ್ ಅನ್ನೋದು ಖಂಡಿತ ಬರುತ್ತೆ. ಹಾಗೆಯೇ ಒಂದು ಮನಃಶಾಂತಿ ಅನ್ನೋದು ಖಂಡಿತ ಸಿಗುತ್ತೆ. ಆ ಸನ್ನಿಧಾನ ಬಿಟ್ಟು ಬರೋಕ್ಕೆ ಮನಸ್ಸಾಗೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಇವಾಗ ಮಹಾಮಂಗಳಾರತಿಯನ್ನು ಮಾಡ್ತಾ ಇರುವಂಥದ್ದು. ಇವತ್ತು ಗುರುವಾರ ಅಲ್ವಾ, ಹಾಗಾಗಿ ವಿಶೇಷವಾದಂಥ ಪೂಜೆ, ಸೇವೆ ಹಾಗೂ ಪ್ರಸಾದದ ವಿತರಣೆ ಕೂಡ ಇತ್ತು. ಇವತ್ತು ಗುರುವಾರದ ಒಂದು ವ್ಲಾಗ್ನ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ. ಹಾಸನದ ನಂಜನಗೂಡು ಶ್ರೀ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಗುರುವಾರದ ವಿಶೇಷವಾದ ಪೂಜೆ ಅಲಂಕಾರ ಹೇಗಿತ್ತು ಅಂತ ನಿಮಗೂ ತೋರಿಸಿದ್ದೀನಿ. ಈ ವಿಡಿಯೋ ನಿಮಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇನ್ನಷ್ಟು ಒಳ್ಳೊಳ್ಳೆ ವೀಡಿಯೋಸ್ಗಳಿಗಾಗಿ ಅನಾಗ ಬೃಂದ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇವತ್ತಿನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.